ರಾಜಿ, ರಾಜೇಶ್ವರಿ, ರಾಜರಾಜೇಶ್ವರಿ. ಓ, ಏನ್ರಿ ಇವತ್ತು ರಾಜಿ, ರಾಜೇಶ್ವರಿ, ರಾಜರಾಜೇಶ್ವರಿ ಅಂತ ಕರಿತಿದ್ದೀರಾ? ಏನೋ ಹಾಗೆ ಕೂಗ್ಬೇಕು ಅನ್ಸ್ತು, ಅದಕ್ಕೆ ಕೂಗ್ದೆ. ಬಾ ಕೂತ್ಕೋ, ತಗೋ. ಏನ್ ವಿಷಯ? ಏನಿಲ್ಲ, ಸುಮ್ಮನೆ. ಏನೂ ಇಲ್ಲದೆ ಸೀರೆ ತರ್ತೀರಾ? ನನಗೆ ಬೇಕಾದಷ್ಟು ಕೆಲಸ ಇದೆ. ಹೇಳೋದನ್ನ 2 ಮಾತಲ್ಲಿ ಹೇಳಿ ಮುಗಿಸಿ ಬೇಗ. ಅದು ವತ್ಸಲ. ವತ್ಸಲ? ಏನಾಯ್ತ್ರಿ ವತ್ಸಲಂಗೆ? ರೇಗ್ಬಿಡ್ವೆ, ರೇಗ್ಬೇಡ. ವತ್ಸಲ ಕಾಲೇಜಿಗೆ ಹೋಗ್ಬೇಕು ಅಂತ ಆಸೆ ಪಡ್ತಾಳ್ ಕಣೆ. ನಂಗೊತ್ತ್ರಿ, ನಂಗೊತ್ತು. ನೀವು ರಾಗವಾಗಿ ವತ್ಸಲ ಅಂದಾಗ್ಲೇ ಗೊತ್ತಾಯ್ತು ನೀವು ಇದನ್ನೇ ಕೇಳ್ತೀರಾ ಅಂತ. ಅದೆಂತ ಹಿತ್ತಾಳೆ ಕಿವಿನ್ರಿ ನಿಮ್ದು. ಮಗಳು ಏನ್ ಹೇಳಿದ್ರು ಸಾಕು ಗೆಜ್ಜೆ ಕಟ್ಕೊಂಡು ಕುಳಿತೀರಾ. ಛೇ, ಅವಳೇನು ಹೇಳಿಲ್ಲ ಕಣೆ. ನಾನೇ ಈ ವಿಷಯ ನಿನ್ನ ಹತ್ರ. ಸಾಕು ಸುಮ್ಮನೆ ನಿಮ್ ವಿಷಯ ನಂಗೆ. ಬಾರೆ ಮಹಾತಾಯಿ ಬಾ. ಮೆತ್ತಿಗೆ ಸ್ಕೂಲ್ ತನಕ ಹೋಗಿ ನನಗೆ ಬುದ್ಧಿ ಹೇಳು ಅಂತ ಕಿವಿ ಚುಚ್ಚಿ ಕಳ್ಸಿದ್ಯಾ? ನಾನು ಹೇಳಿಲ್ಲ ಚಿಕ್ಕಮ್ಮ. ಮುಚ್ಚೆ ಬಾಯಿ. ನೀನ್ ಏನ್ ಹೇಳ್ತೀಯ, ನೀನ್ ಏನ್ ಕೇಳ್ತೀಯ ಅಂತ ನನಗೆ ಗೊತ್ತಿಲ್ವಾ? ಮನೆ ಕೆಲಸ ಮಾಡಕ್ಕೆ ಮೈಗಳ ತರ ಮಾಡ್ಕೊಂಡು ಕಾಲೇಜಿಗೆ ಹೋಗ್ಬೇಕು ಅಂತ ನಾಟಕ ಆಡ್ತಿದ್ಯೇನೆ. ಯಾಕೆ ಯಾಕೆ ಹೀಗಾಡ್ತಿದ್ದಿ? ನಾವ್ ಏನಂದ್ವು ಅಂತ ಗಂಟ್ಲು ಹರ್ಕೋತಿದ್ಯೆ? ಹೌದ್ರಿ, ನನ್ ಗಂಟ್ಲು ದೊಡ್ಡದು, ನಾನು ಅರ್ಚ್ಕೋತೀನಿ. ನಿಮ್ಗೇನ್ರಿ ಈಗ? ಹಾ, ಈ ಮನೇಲಿ ನಾನು ಇರೋದ್ರಿಂದನೇ ನಿಮ್ಗೆಲ್ಲ ತೊಂದ್ರೆ. ನಾನು ಹೇಳೋದೇ ಕೇಳಿಸ್ಕೊಳಲ್ಲ ನೀನು. ಹಾ, ನಂಗೆ ಗೊತ್ತ್ರಿ, ನನಗೆ ಗೊತ್ತು. ಏನು? ಯಾಕೆ ಯಾಕೆ ಜಗಳ? ಯಾಕೆ ಒಬ್ರಿಗೊಬ್ರು ಕಿತ್ತಾಡ್ತಿದ್ದೀರಿ? ಇದೇನಪ್ಪ ಇದು ಗಂಡ ಹೆಂಡತಿ ಜಗಳ, ಕಿತ್ತಾಟ ಅಂದ್ರೆ? ನೋಡಿದ್ಯಪ್ಪ ರವಿ, ಅಪ್ಪ ಮಗಳು ಇಬ್ರು ಸೇರ್ಕೊಂಡು ನನಗೆ ಬಾಯಡಿ ಪಟ್ಟ ಕಟ್ಟಿದ್ದಾರೆ. ಇವರಿಬ್ರು ಸೇರ್ಕೊಂಡು ನಿನಗೆ ಎಲ್ಲಾದ್ರೂ ಉಂಟೆ? ಇದು ಭಾರಿ ಅನ್ಯಾಯ. ನನಗಿದೆಲ್ಲ ಹಿಡ್ಸೋದಿಲ್ಲ. ಹಾ, ಯಾವ ತಪ್ಪು ಮಾಡಿದ್ಯಾ ಅಂತ ನಿನ್ಗ ಪಟ್ಟ? ಇಲ್ಲಿ ನಿಂತಿದ್ದಾಳಲ್ಲ ಚಿತ್ರಾಂಗಿಣಿ, ನೋಡು ಹೇಗ್ ಮಳ್ಳಿ ಹಾಗೆ ನಿಂತಿದ್ದಾಳೆ. ಇವಳು ಕಾಲೇಜ್ಗೆ ಹೋಗ್ಬೇಕಂತೆ ಈಗ. ಈಗ? ಕಾಲೇಜಿಗೆ ಹೋಗೋ ವಯಸ್ಸಾ ಇದು? ಅದೇ, ಕಾಲೇಜಿಗೆ ಹೋಗೋ ವಯಸ್ಸಾ ಇದು? ಕಾಲೇಜ್ಗೆ ಹೋಗಿ PhD ಪಟ್ಟ ತಗೊಂಡು ಏನ್ ಮಾಡ್ಬೇಕೀಗ? ಹಾ, ಪಟ್ಟ ತಗೊಂಡು ಏನ್ ಮಾಡ್ಬೇಕಂತ ಈಗ? ಅಪ್ಪ ರವಿ, ಹಾ, ನಾನೇನು ಮನೆ ಮುಳುಗೋಗೋ ಅಂತ ಮಾತಾಡ್ಲಿಲ್ಲ ಕಣಪ್ಪ. ಮಗು ಏನೋ ಕಾಲೇಜಿಗೆ ಹೋಗ್ಬೇಕು ಅಂತ ಆಸೆ ಪಡ್ತು, ಏನೋ ತುಂಬಾ ಕೇಳ್ಕೊತಿದ್ದಾಳಲ್ಲ ಅಂತ ಹೇಳ್ದೆ. ಹೌದು, ಇವಳು ಹೇಳಿದ್ಲು, ಇವ್ರು ಕೇಳಿದ್ರು. ಅಕ್ಕ, ನೀನ್ ಯಾಕೆ ದುಡುಕ್ತೀಯ? ನೀನ್ ಸ್ವಲ್ಪ ಸುಮ್ಮನೆ ಇರು, ನಾನ್ ಮಾತಾಡ್ತೀನಿ. ನೀನ್ ಅವಳು ಒಳ್ಳೇದಕ್ಕೆ ಹೇಳ್ತೀಯ ಅಂತ ಬಾವಂಗೆ ಹೇಗೆ ಅರ್ಥ ಆಗ್ಬೇಕು? ನಿನ್ ಮನ್ಸು ಹೇಗಿದೆ ಅಂತ ನನಗ್ ಗೊತ್ತು. ನಿನ್ಗಿರೋ ಶಾಂತಿ ಸಮಾಧಾನ ಯಾರಿಗಿದೆ ಈ ಮನೇಲಿ? ಇದು ಅವ್ರಿಗೇನಾದ್ರೂ ಗೊತ್ತಾ? ಅಲ್ಲಯ್ಯ ರವಿ, ನೀವು ಸುಮ್ಮನೆ ಇರಿ ಭಾವ. ಇಲ್ಲಿದ್ದೆಲ್ಲ ಅಂದು ಯಾಕೆ ಅವಳು ಹೊಟ್ಟೆ ಉರಿಸ್ತಾ ಇದ್ದೀರಿ? ಒಟ್ನಲ್ಲಿ ನೀವೆಲ್ಲರೂ ಸೇರ್ಕೊಂಡು ಈ ಮನೇಲಿ ಅವಳಿಗೆ ಮನ್ಸಿಗೆ ನೆಮ್ಮದಿ ಇಲ್ಲದೆ ಇರೋ ಹಾಗೆ ಮಾಡ್ಬಿಟ್ರಿ. ಅಯ್ಯೋ ನೆಮ್ಮದಿನಪ್ಪ, ನೆಮ್ಮದಿ ಎಲ್ಲಿಂದ ಬರ್ಬೇಕು ಈ ಮನೇಲಿ? ಈ ಎಡವಟ್ ಸಂಸಾರನ ಹೇಗ್ ನಿಭಾಯಿಸ್ತಿದ್ದೀನಿ ಅಂತ ಆ ಭಗವಂತನಿಗೆ ಗೊತ್ತು. ಯಾವತ್ತೀ ಮನೆ ಕಾಲಿಟ್ನೋ ಅವತ್ತಿಂದ ಈ ಗೋಳ್ ತಪ್ಪಿದ್ದಲ್ಲಪ್ಪ. ಅಳ್ಬೇಡ ಅಕ್ಕ, ಅಳ್ಬೇಡ. ನೀನು ಹೀಗೆ ಕಣ್ಣೀರು ಹಾಕಿದ್ರೆ ನನ್ನ ಮನ್ಸಿಗೆ ತುಂಬಾ ಕಷ್ಟ ಆಗುತ್ತೆ. ನಿನ್ ಬಿಟ್ರೆ ನನಗಿನ್ ಯಾರಿದಾರೆ ಹೇಳು? ನನಗೆ ತಾಯಿ ಅಕ್ಕ ಎಲ್ಲ ನೀನೇ. ಹಾಳಾಗೋಗ್ಲಿ ಬಿಡು. ನಿನಗೆ ಯಾಕೆ ಬೇಕು ನಿಷ್ಠೂರ? ಮಗಳನ್ನ ಮನೇಲಿ ಇಟ್ಕೊಂಡು ಸ್ವಂತ ಮಗಳನ್ನ ಕಾಲೇಜಿಗೆ ಕಳಿಸ್ತಿದ್ಯಾ ಅಂತ ತಾನೇ ಇವ್ರ ಅಭಿಪ್ರಾಯ? ಕಳಿಸಿ ನಿಮ್ ಮಗಳನ್ನ ಕಾಲೇಜ್ಗಾದ್ರೂ ಕಳಿಸಿ, ಕಾಡ್ಗಾದ್ರೂ ಕಳಿಸಿ. ಹೋಗ್ಲಿ. ಹಾಳಾಗೋಗ್ಲಿ ಬಿಡು. ಬೆಳಗ್ಗಿಂದ ಸಂಜೆವರೆಗೂ ಈ ಅನಿಷ್ಟ ಮುಖನ ನೋಡಕ್ ತಪ್ಪುತ್ತೆ. ಅದನ್ನೇ ನಾನು ಹೇಳ್ತಿರೋದು. ಹೋಗ್ಬಿಟ್ ಬಾ ತಾಯಿ, ಹೋಗ್ಬಿಟ್ ಬಾ. ಕಾಲೇಜ್ಗೆ ಹೋಗಿ ಅದೇನ್ ಉದ್ಧಾರ ಮಾಡ್ತೀಯೋ ಮಾಡು. ನಾನು ಕಾಲೇಜ್ಗೆ ಹೋಗ್ಬೇಕು ಅಂತ ಹೇಳಿದ್ರಿಂದ ನೀವು ಇಷ್ಟೆಲ್ಲ ಮಾತು ಕೇಳಬೇಕಾಯ್ತು. ನನಗೆ ಕ್ಷಮಿಸ್ಬಿಡಿಯಪ್ಪ. ಇದೇನು ನನಗೆ ಹೊಸದೇನಮ್ಮ. ಇಷ್ಟು ದಿನ ಇವಳು ಅಂತಿದ್ಲು, ಈಗ ಅವನು ಸೇರ್ಕೊಂಡ ಅಷ್ಟೆ.